ರಾಜ್ಯದಲ್ಲಿ ಹೆಚ್ಚಾಗುತ್ತಿದೆ ಕೊರೋನಾ ರೂಪಾಂತರಿ ಆತಂಕ. ನಿನ್ನೆ ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ JN1 ಪತ್ತೆಯಾಗಿದೆ. ರಾಜ್ಯದಲ್ಲಿ JN1 ಹೆಚ್ಚಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಉಪ ಸಮಿತಿಯ ಸಭೆ ಇದೆ, ಬಹಳ ಮಹತ್ವದ್ದು. ಕೊರೋನಾ ಒಂದು ಕಡೆ ಆದರೆ ಇನ್ನೊಂದು ಕಡೆ JN1 ಉಪತಳಿ ಪತ್ತೆಯಾಗಿದೆ. ಈಗ ಆತಂಕ ಕಾರಣ ಆಗಿದೆ. 34 ಕೇಸ್ಗಳು ಬೆಂಗಳೂರಿನಲ್ಲಿ ಹೈಯೆಸ್ಟ್, ಮೈಸೂರು, ರಾಮನಗರ, ಚಾಮರಾಜನಗರ, ಕೊಡಗು, ಕಲಬುರಗಿ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಈ ಸೋಂಕು ಕಂಡು ಬಂದಿದೆ. ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಈ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು? ವಿಧಾನಸೌಧದಲ್ಲಿ ಮಹತ್ವದ ಸಭೆ ಇದೆ. ಕೋವಿಡ್ ನಿಯಂತ್ರಣ ಸಂಬಂಧ ಮುಂದಿನ ಕ್ರಮಗಳು ಹೇಗಿರಬೇಕು ಅನ್ನೋದು ಚರ್ಚೆ ಆಗುತ್ತೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಕೂಡ ಇಂದಿನ ಸಭೆಯಲ್ಲಿ ಭಾಗಿಯಾಗಲಿದೆ. ಅಂದರೆ ಈಗ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮತ್ತೇನಾದರೂ ಗೈಡ್ಲೈನ್ಸ್ ಬರುತ್ತಾ, ಅಥವಾ ವೈದ್ಯಕೀಯವಾಗಿ ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳು ಬರ್ತವೆ. ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಅವರ ಸಲಹೆಗಳ ಮೇರೆಗೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿರ್ತವೆ. ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳನ್ನು ದಿನೇಶ್ ಗುಂಡೂರಾವ್ ನಡೆಸಿದ್ದಾರೆ. ಬೆಡ್ಗಳ ಸಂಖ್ಯೆ ಹೆಚ್ಚಳ ಆಗಿರ್ಬೋದು, ಆಕ್ಸಿಜನ್ನು, ವೆಂಟಿಲೇಟರು, ಅದರ ಜೊತೆಗೆ ವೈದ್ಯಕೀಯ ಸಲಕರಣೆಗಳ ಖರೀದಿ ಆಗಿರ್ಬೋದು, ಮತ್ತು ಈಗ ಸೋಂಕಿತರನ್ನ ಯಾವ ರೀತಿ ನಿಗಾ ವಹಿಸಲಾಗಿದೆ, ಟ್ರಾವೆಲ್ ಹಿಸ್ಟ್ರಿ ಏನು, ಓವರಾಲ್ ವೈದ್ಯಕೀಯವಾಗಿ ಸರ್ಕಾರ ಹೇಗೆ ಸಿದ್ಧವಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಈ ರೂಪಾಂತರಿ ತಳಿ ಇದೆಯಲ್ವ, ಇದು ಎಷ್ಟು ಮಾರಕವಾಗಿದೆ, ಜೀವಕ್ಕೇನಾದರೂ ಹಾನಿ ಮಾಡುತ್ತಾ, ಜನರಲ್ಲಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸಬೇಕು, ಹೊಸ ವರ್ಷ ಕೂಡ ಬರ್ತಾ ಇದೆ, ಹೇಗೆ ನಿಗಾ ಇಡಬೇಕು, ಇದೆಲ್ಲದರ ಕುರಿತಾಗಿ ಚರ್ಚೆಯನ್ನು ಮಾಡಲಿದ್ದಾರೆ. ಆಮೇಲೆ ಜಿಲ್ಲಾವಾರು ಅಧಿಕಾರಿಗಳಿಗೆ ಸಲಹೆಗಳನ್ನು ಕೂಡ ಕೊಡೋ ಸಾಧ್ಯತೆಗಳಿದ್ದಾವೆ. ಈಗಾಗಲೇ 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಅನ್ನೋದನ್ನು ಹೇಳಿದ್ದಾರೆ, ಬಸ್ಗಳಲ್ಲಿ ಹೇಳಿದ್ದಾರೆ. ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದು, ಥರ್ಮಲ್ ಸ್ಕ್ರೀನಿಂಗ್ ಆಗಿರ್ಬೋದು, ಟೆಸ್ಟ್ಗಳ ಸಂಖ್ಯೆ, ಈ ಎಲ್ಲ ವಿವರಣೆಯನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ವಾಸ್ತವ ಸ್ಥಿತಿಗತಿಗಳು ಹೇಗಿದೆ ಅದರ ವರದಿಯನ್ನು ಕೂಡ ತೆಗೆದುಕೊಳ್ತಾರೆ. ನಮ್ಮಲ್ಲಿ ಸದ್ಯಕ್ಕೆ ತ್ವರಿತವಾಗಿ ಏನು ಮಾಡಬೇಕಾಗಿದೆ, ಈಗೇನಾದರೂ ಹೊಸ ಕ್ರಮಗಳನ್ನು ತೆಗೆದುಕೊಳ್ಬೇಕಾ? ಯಾಕಂದರೆ 2 ವರ್ಷ ಕೋವಿಡ್ ಟೈಮ್ನಲ್ಲಿ ಮೊದಲ ಮತ್ತು ಎರಡನೇ ಅಲೆಯಲ್ಲಿ ಹೋಮ್ ಕ್ವಾರಂಟೈನ್ ಅಂತ ಮಾಡ್ತಿದ್ರು. ಕಂಟೈನ್ಮೆಂಟ್ ಝೋನು, ಹೋಮ್ ಐಸೋಲೇಷನ್ನು, ಸ್ಕ್ರೀನಿಂಗು, ಟೆಸ್ಟಿಂಗು, ಇವೆಲ್ಲವನ್ನ ನಾವು ನೋಡಿದ್ದೇವೆ. ಈಗ ಮತ್ತೆ ಅದು ರಿಪೀಟ್ ಆಗುತ್ತಾ ಇಲ್ವಾ? ಸಾರ್ವಜನಿಕರಿಗೆ ಎಲ್ಲೆಲ್ಲಿ ನಿರ್ಬಂಧವನ್ನು ವಿಧಿಸಬೇಕು? ಯಾಕೆಂದರೆ ಆರಂಭದಲ್ಲೇ ಸರ್ಕಾರ ಈಗ ಅಲರ್ಟ್ ಆಗಬೇಕು, ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆ ಶುರುವಾಗುತ್ತೆ. ಅದರಲ್ಲೂ ಬೆಂಗಳೂರಿನಲ್ಲಿ ಯಾವ ರೀತಿ ನಿಗಾ ವಹಿಸಬೇಕು, ಹೊರ ರಾಜ್ಯಗಳಿಂದ, ಹೊರದೇಶಗಳಿಂದ ಬಂದವ್ರ ಮೇಲೆ ಹೇಗೆ ನಿಗಾ ಇಡಬೇಕು ಅನ್ನೋದನ್ನು ಕೂಡ ಸಲಹೆ ಕೊಡಲಿದ್ದಾರೆ. ಈಗ 60 ವರ್ಷ ಮೇಲ್ಪಟ್ಟವರೇ ಜಾಸ್ತಿ ಸಾವನ್ನಪ್ತಾ ಇದ್ದಾರೆ. ಈ ಕೋವಿಡ್ ಉಪತಳಿ JN1 ಏನು ಪತ್ತೆಯಾಗಿದೆ, ಇದರ ಗುಣಲಕ್ಷಣಗಳು, ಪರಿಣಾಮ, ಸ್ವಭಾವ, ಇದು ಜನರಿಗೆ ಮೊದಲು ಗೊತ್ತಾಗಬೇಕಾಗಿದೆ. ಯಾಕೆಂದರೆ ಪ್ಯಾನಿಕ್ ಆಗೋದು ಬೇಡ. ಎಷ್ಟೋ ಜನ ಭಯಭೀತರಾಗಿ ಸಾವನ್ನಪ್ಪಿದ್ದಾರೆ. ಆ ರೀತಿ ಆಗೋದು ಬೇಡ. ಇದು ಸಣ್ಣ ಮಕ್ಕಳಲ್ಲಿ ಕಾಣಿಸ್ಕೊಂಡ್ರೆ, ಗರ್ಭಿಣಿಯರಲ್ಲಿ ಕಾಣಿಸ್ಕೊಂಡ್ರೆ ಏನೆಲ್ಲ ಚಿಕಿತ್ಸೆಗಳು, ಅಂದರೆ ಈಗ ಕೋವಿಡ್ ವ್ಯಾಕ್ಸಿನ್ ಅಂತ ನಾವೇನು ಈ ಹಿಂದೆ ಎಲ್ಲರೂ 2 ಲಸಿಕೆಯನ್ನು ಹಾಕಿಸ್ಕೊಂಡಿದ್ರು, ಈಗ ಮತ್ತೆ ಅದನ್ನೇನಾದರೂ ಆರಂಭ ಮಾಡ್ತಾರಾ, ಅಥವಾ ಹೋಮ್ ಐಸೋಲೇಷನಲ್ಲೇ ಚಿಕಿತ್ಸೆಯನ್ನು ಮುಂದುವರಿಸಿ ಅದನ್ನು ಕ್ಲಿಯರ್ ಮಾಡ್ತಾರಾ ನೋಡಬೇಕು. ಈಗ ಹಂತ ಹಂತವಾಗಿ ಕೋವಿಡ್ ಕೇಸ್ಗಳು ಕೂಡ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ. ಕೇರಳ ನಂಬರ್ 1 ಇತ್ತು, ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಬಂದಿದೆ. ಈಗ ಈ ಉಪತಳಿ ಕೂಡ ನಮ್ಮಲ್ಲಿ ಜಾಸ್ತಿ ಕೇಸ್ಗಳು ಬರ್ತಾ ಇದ್ದಾವೆ. ಹಾಗಾಗಿ ಈಗ ಸೋಂಕಿತರು, ಅವರ ಸಂಪರ್ಕಿತರು, ಆಮೇಲೆ ಶಂಕಿತರು, ಇವರಿಗೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕು, ಮತ್ತು ನಮ್ಮಲ್ಲಿರುವಂಥ ವೈದ್ಯಕೀಯ ಸೌಲಭ್ಯಗಳು ಸಾಕಾಗ್ತವಾ ಇಲ್ವಾ? ಆಶಾ ಕಾರ್ಯಕರ್ತರಾಗಿರ್ಬೋದು, ವೈದ್ಯರಾಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಓವರಾಲ್ ವೈದ್ಯರ ತಂಡ ಸಮರೋಪಾದಿಯಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಆಮೇಲೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಟೆಸ್ಟಿಂಗ್ ಸಂಖ್ಯೆ ಹೆಚ್ಚಳ. ನಮ್ಮಲ್ಲೀಗ ಪರ್ ಡೇ 5,000 ಟೆಸ್ಟ್ಗಳಾಗ್ತಾ ಇದ್ದಾವಂತೆ. ಅದಿನ್ನೂ ಹೆಚ್ಚಾದರೆ ಹೆಚ್ಚಿನ ಕೇಸಸ್ಗಳು ಬರೋ ಸಾಧ್ಯತೆಗಳಂತೂ ಖಂಡಿತ ಇರ್ತವೆ. ಲಸಿಕೆ ಹಾಕಿದರೂ ಕೂಡ ಅದು ಯಾವುದೇ ರೀತಿಯಾದಂಥ ಪರಿಣಾಮವನ್ನು ಬೀರಿಲ್ಲ. ಬಟ್ ಇವತ್ತಿನ ಸಭೆಯಲ್ಲಿ ಆಗುವಂಥ ನಿರ್ಧಾರಗಳು ಇಡೀ ರಾಜ್ಯಕ್ಕೆ ಅನ್ವಯವಾಗುವಂಥ ನಿಯಮಗಳೇನಾದರೂ ಬರುತ್ತಾ, ಅಥವಾ ಬೆಂಗಳೂರಿಗೆ ಅನ್ವಯವಾಗುವಂಥ ಗೈಡ್ಲೈನ್ಸ್ ಏನಾದರೂ ಬಿಡುಗಡೆ ಆಗುತ್ತಾ,
ಮತ್ತೆ ಮಾಸ್ಕನ್ನು ಕಡ್ಡಾಯಗೊಳಿಸ್ತಾರ ಇಡೀ ರಾಜ್ಯಕ್ಕೆ? ಅದರ ಜೊತೆಗೆ ಹೊಸ ವರ್ಷಾಚರಣೆ ಮೇಲೆ ಏನಾದರೂ ಪರಿಣಾಮ ಬೀರಬಹುದಾ? ಈಗಾಗಲೇ ಸಚಿವರು ಹೇಳಿದ್ದಾರೆ ನ್ಯೂ ಇಯರ್ಗೆ ಯಾವುದೇ ರೀತಿ ಅಡೆತಡೆ ಉಂಟಾಗುವುದಿಲ್ಲ ಅಂತ. ಬಟ್ ಕೆಲವೊಂದಿಷ್ಟು ಸಣ್ಣ ಪುಟ್ಟ ನಿಯಮಗಳನ್ನು ಹೇರಬಹುದು ಆ ಸಂದರ್ಭಕ್ಕೆ ಅನುಗುಣವಾಗಿ. ಯಾಕಂತಂದರೆ ಜನ ಈಗಾಗಲೇ 2 ವರ್ಷ ಅನುಭವಿಸಿದ್ದಾರೆ ನೋವುಗಳನ್ನು, ಸಾಕಷ್ಟು ರೀತಿಯಾದಂಥ ಕಷ್ಟಗಳನ್ನು. ಮತ್ತದು ರಿಪೀಟ್ ಆಗಬಾರ್ದು. ಲಾಕ್ಡೌನು ಈ ಹಿಂದೆ ಆದಂಥದ್ದು ರಿಪೀಟ್ ಆದರೆ ಜನರು ಬೇಸತ್ತು ಹೋಗ್ಬಿಡ್ತಾರೆ. ಹಾಗಾಗಿನೇ ಈಗ ಆರಂಭದಲ್ಲೇ ಕೊರೋನಾ ಮತ್ತು ಉಪತಳಿಯನ್ನು ಹರಡೋದನ್ನು, ಸ್ಪ್ರೆಡ್ ಆಗೋದನ್ನು ತಡಿಬೇಕಾಗಿದೆ. ನಮ್ಮಲ್ಲಿ ಆಲ್ರೆಡಿ ಪತ್ತೆಯಾದ ಕೇಸು JN1 ಪತ್ತೆ ಆಯಿತು. ಬಟ್ ಅದು ಜಾಸ್ತಿ ಸ್ಪ್ರೆಡ್ ಆಗದಂತೆ ತಡೆಯುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಅದರಲ್ಲೂ ಜಿಲ್ಲಾವಾರು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆ ಆಗಬಾರ್ದು ಅನ್ನೋದನ್ನು ನೋಡ್ಕೊಳ್ಬೇಕು. ಆಕ್ಸಿಜನ್ ವ್ಯವಸ್ಥೆ, ಎಷ್ಟೋ ಜನ ಸಾವನ್ನಪ್ಪಿದ್ರು, ಉದಾಹರಣೆಗೆ ಚಾಮರಾಜನಗರದ ದುರಂತ, ಆ ರೀತಿ ಘಟನೆಗಳಾಗಬಾರ್ದು. ವೈದ್ಯರ ತಂಡ 24x7 ಕಾರ್ಯನಿರ್ವಹಿಸಬೇಕು ಈ ಕೋವಿಡ್ ಟೈಮ್ನಲ್ಲಿ. PPE ಕಿಟ್ ಆಗಿರ್ಬೋದು, ಅದರ ಜೊತೆಗೆ ಮಾಸ್ಕು, ಇದೆಲ್ಲ ಪರಿಪೂರ್ಣವಾಗಿದೆಯಾ, ಎಲ್ಲ ಆಸ್ಪತ್ರೆಗಳಲ್ಲಿ ಲಭ್ಯ ಆಗ್ತಿದೆಯಾ? ಯಾಕಂತಂದರೆ ಕೊರೋನಾ ವಾರಿಯರ್ಸ್ ಅಂತ ನಾವೇನು ಕರಿತೀವಿ, ಅವರಿಗೆ ಮೊದಲು ಸಪ್ಲೈಯನ್ನು ಮಾಡಬೇಕು. ಅಥವಾ ಹೆಚ್ಚುವರಿ ಏನಾದರೂ ಖರೀದಿ ಮಾಡಬೇಕಾಗಿದೆಯಾ, ಈಗಿರುವಂಥ ಸ್ಟಾಕನ್ನು ಯೂಸ್ ಮಾಡ್ಬೋದಾ? ಇದೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅಂದರೆ ಮೇನಿಲ್ಲಿ ಜನರಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕಾಗಿದೆ. ಮೈಲ್ಡ್ ಸಿಂಪ್ಟಮ್ಸ್ ಏನಿರ್ತವೆ, ಜ್ವರ ಆಗಿರ್ಬೋದು, ಶೀತ, ಕೆಮ್ಮು, ಶ್ವಾಸಕೋಶಿ ಸಂಬಂಧಿ ಕಾಯಿಲೆಗಳು, ಉಸಿರಾಟದ ಸಮಸ್ಯೆ, ಅಂಥವ್ರು ಏನಾದರೂ ಇದ್ದರೆ ಬೇಗನೆ ಆಸ್ಪತ್ರೆಗೆ ಬಂದು ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥ ಸಲಹೆಗಳು ಕೂಡ ಬರ್ಬೋದು.